ಬಿಹಾರದಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ ಓವೈಸಿ ಅಂತೂ ಲಾಲು ಪ್ರಸಾದ್ ಯಾದವ್ ವಿರುದ್ಧ ಹಿಗ್ಗಾಮುಗ್ಗಾ ಜಾಡಿಸಿದ್ರು. ಈಗ ತೇಜಸ್ವಿ ಯಾದವ್ ವರ್ಸಸ್ ಓವೈಸಿ ಅನ್ನುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸಿನಿಮಾಗಿಂತ ರೋಚಕತೆಯನ್ನ ಪಡಿತಾ ಇದೆ ಬಿಹಾರ್ನ ಇಲೆಕ್ಷನ್. ತೇಜಸ್ವಿ ಯಾದವ್ಗೆ ಅಸದುದ್ದೀನ್ ಓವೈಸಿ ಅವರೇ ಈಗ ಟಕ್ಕರನ್ನ ಕೊಡ್ತಾ ಇದ್ದಾರೆ. ಕಳೆದ ಬಾರಿ 24 ಕಡೆ ಎಐಎಂಐಎಂ ಪಾರ್ಟಿ 24 ಕಡೆ ಅಖಾಡಕ್ಕಿಳಿದಿತ್ತು. ಈ ಬಾರಿ ಬರೋಬ್ಬರಿ 84 ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಬಿಹಾರದಲ್ಲಿ ಫುಲ್ ಫ್ಲೆಜ್ಡ್ ಆಗಿ ಕೆಲವು ಮುಸ್ಲಿಂ ಕ್ಷೇತ್ರಗಳಿದೆ. ಆ ಕ್ಷೇತ್ರಗಳಲ್ಲಿ ಹಿಡಿತವನ್ನ ಸಾಧಿಸುವುದಕ್ಕೆ ಈಗ ಓವೈಸಿ ಮುಂದಾಗಿದ್ದಾರೆ. 84 ಕಡೆ ಎಐಎಂಐಎಂ ಸ್ಪರ್ಧೆ ಮಾಡಿದ್ರೆ ಇಂಡಿಗೆ ಪೆಟ್ಟು ಬೀಳುತ್ತೆ. ಇಂಡಿ ಕೂಟಕ್ಕೆ ಲಾಲು ಪ್ರಸಾದ್ ಯಾದವ್ ವಿರುದ್ಧ ಓವೈಸಿ ಅವರು ಮೊದಲಿನಿಂದನೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿ? ಬಿಹಾರದ ಪಾಟ್ನಾದಲ್ಲಿ ಓರ್ವ ದುಷ್ಟ ಕುತ್ಕೊಂಡಿದ್ದಾನೆ. ಜನರೇ, ನೀವು ಆ ದುಷ್ಟನಿಗಾಗಿ ಇಷ್ಟು ದಿನ ವೋಟ್ ಕೊಟ್ರಿ, ನಿಮಗೆ ಸಿಕ್ಕಿದ್ದೇನು? ಮುಸ್ಲಿಮರು ಕೇವಲ ವೋಟ್ ಹಾಕೋದಕ್ಕೆ ಇರೋದಲ್ಲ, ನೀವು ಬರೀ ವೋಟ್ ಹಾಕಿಸ್ಕೊಳ್ಳೋದಕ್ಕಿರೋದಲ್ಲ, ನಮಗೇನ್ ಮಾಡಿದ್ರಿ ನೀವು? ಇದು ಓವೈಸಿ ಅವರ ಪ್ರಶ್ನೆ. ತೇಜಸ್ವಿ ಯಾದವ್ ಎಐಎಂಐಎಂ ಪಕ್ಷವನ್ನ ನಿರ್ಲಕ್ಷ್ಯ ಮಾಡಿದ್ರು, ಮಾಡ್ತಾ ಇದ್ದಾರೆ. ಆದ್ರೆ ಫಲಿತಾಂಶ ಬಂದಾಗ ಎಐಎಂಐಎಂ ಶಕ್ತಿ ಗೊತ್ತಾಗುತ್ತೆ. ಓವೈಸಿ ಮಾತಿನಿಂದ ಇಂಡಿ ಒಕ್ಕೂಟ ಈಗ ಕಂಗಾಲಾಗಿದೆ. ತೋರಿಸ್ತೀವಿ ನಿಮಗೆ ನಮ್ಮ ತಾಕತ್ತನ್ನ ಅಂತ ಓವೈಸಿ ನೇರ ಸವಾಲ್ ಹಾಕ್ತಾ ಇದ್ದಾರೆ. ಓವೈಸಿ ಅಖಾಡಕ್ಕಿಳಿದ್ರೆ ಮುಸ್ಲಿಂ ಮತಗಳ ವಿಭಜನೆ ಆಗುತ್ತೆ, ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಬೀಳುತ್ತೆ, ಇನ್ಕ್ಲೂಡಿಂಗ್ ತೇಜಸ್ವಿ ಯಾದವ್ ಅವರ ಆರ್ಜೆಡಿ. ಓವೈಸಿ ಅಖಾಡಕ್ಕಿಳಿದ್ರೆ ಮೋದಿ ಅಂಡ್ ಟೀಮ್ ಜಾಲಿ ಜಾಲಿ. ಕಾರಣ ಈ ಇಂಡಿ ಒಕ್ಕೂಟದಲ್ಲಿ ಬಿರುಕು ಮೂಡ್ಕೊಳ್ಳುತ್ತೆ, ಇವ್ರಿಗೆ ಈಸಿ ಆಗ್ಬಿಡುತ್ತೆ. ಬಿಹಾರದಲ್ಲಿ ಮೋದಿ ನಿತೀಶ್ ಪಡೆ ಗೆಲುವು ಅತ್ಯಂತ ಸುಲಭ ಆಗುತ್ತೆ. ಓವೈಸಿ ಈ ಬಿಹಾರ ಎಲೆಕ್ಷನ್ ಅನ್ನ ಸೀರಿಯಸ್ ಆಗಿ ತಗೊಂಡು ಇಂಡಿ ಒಕ್ಕೂಟಕ್ಕೆ ಸೆಡ್ಡು ಹೊಡೆದ್ರೆ, ತೇಜಸ್ವಿ ಯಾದವ್ಗೆ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದ್ರೆ ಇಲ್ಲಿ ಇವರಿಗೆ ಕೇಕ್ ವಾಕ್ ಆಗ್ಬಿಡುತ್ತೆ. ನೋಡೋಣ ಓವೈಸಿ ಅವರ ಸ್ಟ್ಯಾಂಡ್ ಇದೇ ರೀತಿ ಮುಂದುವರಿಯುತ್ತಾ ಅಥವಾ ಈ ಇಂಡಿ ಒಕ್ಕೂಟ ಅವರನ್ನ ವಿಶ್ವಾಸಕ್ಕೆ ತಗೊಳ್ಳತ್ತಾ ಅಂತ ಹೇಳಿ. ಬಿಹಾರದಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ ಓವೈಸಿ ಅಂತೂ ಲಾಲು ಪ್ರಸಾದ್ ಯಾದವ್ ವಿರುದ್ಧ ಹಿಗ್ಗಾಮುಗ್ಗಾ ಜಾಡಿಸಿದ್ರು. ಈಗ ತೇಜಸ್ವಿ ಯಾದವ್ ವರ್ಸಸ್ ಓವೈಸಿ ಅನ್ನುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸಿನಿಮಾಗಿಂತ ರೋಚಕತೆಯನ್ನ ಪಡಿತಾ ಇದೆ ಬಿಹಾರ್ನ ಇಲೆಕ್ಷನ್. ತೇಜಸ್ವಿ ಯಾದವ್ಗೆ ಅಸದುದ್ದೀನ್ ಓವೈಸಿ ಅವರೇ ಈಗ ಟಕ್ಕರನ್ನ ಕೊಡ್ತಾ ಇದ್ದಾರೆ. ಕಳೆದ ಬಾರಿ 24 ಕಡೆ ಎಐಎಂಐಎಂ ಪಾರ್ಟಿ 24 ಕಡೆ ಅಖಾಡಕ್ಕಿಳಿದಿತ್ತು. ಈ ಬಾರಿ ಬರೋಬ್ಬರಿ 84 ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಬಿಹಾರದಲ್ಲಿ ಫುಲ್ ಫ್ಲೆಜ್ಡ್ ಆಗಿ ಕೆಲವು ಮುಸ್ಲಿಂ ಕ್ಷೇತ್ರಗಳಿದೆ. ಆ ಕ್ಷೇತ್ರಗಳಲ್ಲಿ ಹಿಡಿತವನ್ನ ಸಾಧಿಸುವುದಕ್ಕೆ ಈಗ ಓವೈಸಿ ಮುಂದಾಗಿದ್ದಾರೆ. 84 ಕಡೆ ಎಐಎಂಐಎಂ ಸ್ಪರ್ಧೆ ಮಾಡಿದ್ರೆ ಇಂಡಿಗೆ ಪೆಟ್ಟು ಬೀಳುತ್ತೆ. ಇಂಡಿ ಕೂಟಕ್ಕೆ ಲಾಲು ಪ್ರಸಾದ್ ಯಾದವ್ ವಿರುದ್ಧ ಓವೈಸಿ ಅವರು ಮೊದಲಿನಿಂದನೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿ? ಬಿಹಾರದ ಪಾಟ್ನಾದಲ್ಲಿ ಓರ್ವ ದುಷ್ಟ ಕುತ್ಕೊಂಡಿದ್ದಾನೆ. ಜನರೇ, ನೀವು ಆ ದುಷ್ಟನಿಗಾಗಿ ಇಷ್ಟು ದಿನ ವೋಟ್ ಕೊಟ್ರಿ, ನಿಮಗೆ ಸಿಕ್ಕಿದ್ದೇನು? ಮುಸ್ಲಿಮರು ಕೇವಲ ವೋಟ್ ಹಾಕೋದಕ್ಕೆ ಇರೋದಲ್ಲ, ನೀವು ಬರೀ ವೋಟ್ ಹಾಕಿಸ್ಕೊಳ್ಳೋದಕ್ಕಿರೋದಲ್ಲ, ನಮಗೇನ್ ಮಾಡಿದ್ರಿ ನೀವು? ಇದು ಓವೈಸಿ ಅವರ ಪ್ರಶ್ನೆ. ತೇಜಸ್ವಿ ಯಾದವ್ ಎಐಎಂಐಎಂ ಪಕ್ಷವನ್ನ ನಿರ್ಲಕ್ಷ್ಯ ಮಾಡಿದ್ರು, ಮಾಡ್ತಾ ಇದ್ದಾರೆ. ಆದ್ರೆ ಫಲಿತಾಂಶ ಬಂದಾಗ ಎಐಎಂಐಎಂ ಶಕ್ತಿ ಗೊತ್ತಾಗುತ್ತೆ. ಓವೈಸಿ ಮಾತಿನಿಂದ ಇಂಡಿ ಒಕ್ಕೂಟ ಈಗ ಕಂಗಾಲಾಗಿದೆ. ತೋರಿಸ್ತೀವಿ ನಿಮಗೆ ನಮ್ಮ ತಾಕತ್ತನ್ನ ಅಂತ ಓವೈಸಿ ನೇರ ಸವಾಲ್ ಹಾಕ್ತಾ ಇದ್ದಾರೆ. ಓವೈಸಿ ಅಖಾಡಕ್ಕಿಳಿದ್ರೆ ಮುಸ್ಲಿಂ ಮತಗಳ ವಿಭಜನೆ ಆಗುತ್ತೆ, ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಬೀಳುತ್ತೆ, ಇನ್ಕ್ಲೂಡಿಂಗ್ ತೇಜಸ್ವಿ ಯಾದವ್ ಅವರ ಆರ್ಜೆಡಿ. ಓವೈಸಿ ಅಖಾಡಕ್ಕಿಳಿದ್ರೆ ಮೋದಿ ಅಂಡ್ ಟೀಮ್ ಜಾಲಿ ಜಾಲಿ. ಕಾರಣ ಈ ಇಂಡಿ ಒಕ್ಕೂಟದಲ್ಲಿ ಬಿರುಕು ಮೂಡ್ಕೊಳ್ಳುತ್ತೆ, ಇವ್ರಿಗೆ ಈಸಿ ಆಗ್ಬಿಡುತ್ತೆ. ಬಿಹಾರದಲ್ಲಿ ಮೋದಿ ನಿತೀಶ್ ಪಡೆ ಗೆಲುವು ಅತ್ಯಂತ ಸುಲಭ ಆಗುತ್ತೆ. ಓವೈಸಿ ಈ ಬಿಹಾರ ಎಲೆಕ್ಷನ್ ಅನ್ನ ಸೀರಿಯಸ್ ಆಗಿ ತಗೊಂಡು ಇಂಡಿ ಒಕ್ಕೂಟಕ್ಕೆ ಸೆಡ್ಡು ಹೊಡೆದ್ರೆ, ತೇಜಸ್ವಿ ಯಾದವ್ಗೆ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದ್ರೆ ಇಲ್ಲಿ ಇವರಿಗೆ ಕೇಕ್ ವಾಕ್ ಆಗ್ಬಿಡುತ್ತೆ. ನೋಡೋಣ ಓವೈಸಿ ಅವರ ಸ್ಟ್ಯಾಂಡ್ ಇದೇ ರೀತಿ ಮುಂದುವರಿಯುತ್ತಾ ಅಥವಾ ಈ ಇಂಡಿ ಒಕ್ಕೂಟ ಅವರನ್ನ ವಿಶ್ವಾಸಕ್ಕೆ ತಗೊಳ್ಳತ್ತಾ ಅಂತ ಹೇಳಿ. ಬಿಹಾರದಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ ಓವೈಸಿ ಅಂತೂ ಲಾಲು ಪ್ರಸಾದ್ ಯಾದವ್ ವಿರುದ್ಧ ಹಿಗ್ಗಾಮುಗ್ಗಾ ಜಾಡಿಸಿದ್ರು. ಈಗ ತೇಜಸ್ವಿ ಯಾದವ್ ವರ್ಸಸ್ ಓವೈಸಿ ಅನ್ನುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸಿನಿಮಾಗಿಂತ ರೋಚಕತೆಯನ್ನ ಪಡಿತಾ ಇದೆ ಬಿಹಾರ್ನ ಇಲೆಕ್ಷನ್. ತೇಜಸ್ವಿ ಯಾದವ್ಗೆ ಅಸದುದ್ದೀನ್ ಓವೈಸಿ ಅವರೇ ಈಗ ಟಕ್ಕರನ್ನ ಕೊಡ್ತಾ ಇದ್ದಾರೆ.
ಕಳೆದ ಬಾರಿ 24 ಕಡೆ ಎಐಎಂಐಎಂ ಪಾರ್ಟಿ 24 ಕಡೆ ಅಖಾಡಕ್ಕಿಳಿದಿತ್ತು. ಈ ಬಾರಿ ಬರೋಬ್ಬರಿ 84 ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಬಿಹಾರದಲ್ಲಿ ಫುಲ್ ಫ್ಲೆಜ್ಡ್ ಆಗಿ ಕೆಲವು ಮುಸ್ಲಿಂ ಕ್ಷೇತ್ರಗಳಿದೆ. ಆ ಕ್ಷೇತ್ರಗಳಲ್ಲಿ ಹಿಡಿತವನ್ನ ಸಾಧಿಸೋದಕ್ಕೆ ಈಗ ಓವೈಸಿ ಮುಂದಾಗಿದ್ದಾರೆ. 84 ಕಡೆ ಎಐಎಂಐಎಂ ಸ್ಪರ್ಧೆ ಮಾಡಿದ್ರೆ ಇಂಡಿಗೆ ಪೆಟ್ಟು ಬೀಳುತ್ತೆ. ಇಂಡಿ ಕೂಟಕ್ಕೆ ಲಾಲು ಪ್ರಸಾದ್ ಯಾದವ್ ವಿರುದ್ಧ ಓವೈಸಿ ಅವರು ಮೊದಲಿನಿಂದನೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿ? ಬಿಹಾರದ ಪಾಟ್ನಾದಲ್ಲಿ ಓರ್ವ ದುಷ್ಟ ಕುತ್ಕೊಂಡಿದ್ದಾನೆ. ಜನರೇ, ನೀವು ಆ ದುಷ್ಟನಿಗಾಗಿ ಇಷ್ಟು ದಿನ ವೋಟ್ ಕೊಟ್ರಿ, ನಿಮಗೆ ಸಿಕ್ಕಿದ್ದೇನು? ಮುಸ್ಲಿಮರು ಕೇವಲ ವೋಟ್ ಹಾಕೋದಕ್ಕೆ ಇರೋದಲ್ಲ, ನೀವು ಬರೀ ವೋಟ್ ಹಾಕಿಸ್ಕೊಳ್ಳೋದಕ್ಕಿರೋದಲ್ಲ, ನಮಗೇನ್ ಮಾಡಿದ್ರಿ ನೀವು? ಇದು ಓವೈಸಿ ಅವರ ಪ್ರಶ್ನೆ. ತೇಜಸ್ವಿ ಯಾದವ್ ಎಐಎಂಐಎಂ ಪಕ್ಷವನ್ನ ನಿರ್ಲಕ್ಷ್ಯ ಮಾಡಿದ್ರು, ಮಾಡ್ತಾ ಇದ್ದಾರೆ. ಆದ್ರೆ ಫಲಿತಾಂಶ ಬಂದಾಗ ಎಐಎಂಐಎಂ ಶಕ್ತಿ ಗೊತ್ತಾಗುತ್ತೆ. ಓವೈಸಿ ಮಾತಿನಿಂದ ಇಂಡಿ ಒಕ್ಕೂಟ ಈಗ ಕಂಗಾಲಾಗಿದೆ. ತೋರಿಸ್ತೀವಿ ನಿಮಗೆ ನಮ್ಮ ತಾಕತ್ತನ್ನ ಅಂತ ಓವೈಸಿ ನೇರ ಸವಾಲ್ ಹಾಕ್ತಾ ಇದ್ದಾರೆ. ಓವೈಸಿ ಅಖಾಡಕ್ಕಿಳಿದ್ರೆ ಮುಸ್ಲಿಂ ಮತಗಳ ವಿಭಜನೆ ಆಗುತ್ತೆ, ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಬೀಳುತ್ತೆ, ಇನ್ಕ್ಲೂಡಿಂಗ್ ತೇಜಸ್ವಿ ಯಾದವ್ ಅವರ ಆರ್ಜೆಡಿ. ಓವೈಸಿ ಅಖಾಡಕ್ಕಿಳಿದ್ರೆ ಮೋದಿ ಅಂಡ್ ಟೀಮ್ ಜಾಲಿ ಜಾಲಿ. ಕಾರಣ ಈ ಇಂಡಿ ಒಕ್ಕೂಟದಲ್ಲಿ ಬಿರುಕು ಮೂಡ್ಕೊಳ್ಳುತ್ತೆ, ಇವ್ರಿಗೆ ಈಸಿ ಆಗ್ಬಿಡುತ್ತೆ. ಬಿಹಾರದಲ್ಲಿ ಮೋದಿ ನಿತೀಶ್ ಪಡೆ ಗೆಲುವು ಅತ್ಯಂತ ಸುಲಭ ಆಗುತ್ತೆ. ಓವೈಸಿ ಈ ಬಿಹಾರ್ ಎಲೆಕ್ಷನ್ ಅನ್ನ ಸೀರಿಯಸ್ ಆಗಿ ತಗೊಂಡು ಇಂಡಿ ಒಕ್ಕೂಟಕ್ಕೆ ಸೆಡ್ಡು ಹೊಡೆದ್ರೆ, ತೇಜಸ್ವಿ ಯಾದವ್ಗೆ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದ್ರೆ ಇಲ್ಲಿ ಇವರಿಗೆ ಕೇಕ್ ವಾಕ್ ಆಗ್ಬಿಡುತ್ತೆ. ನೋಡೋಣ ಓವೈಸಿ ಅವರ ಸ್ಟ್ಯಾಂಡ್ ಇದೇ ರೀತಿ ಮುಂದುವರಿಯುತ್ತಾ ಅಥವಾ ಈ ಇಂಡಿ ಒಕ್ಕೂಟ ಅವರನ್ನ ವಿಶ್ವಾಸಕ್ಕೆ ತಗೊಳ್ಳತ್ತಾ ಅಂತ ಹೇಳಿ. ಬಿಹಾರದಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ, ಓವೈಸಿ ಅಂತೂ ಲಾಲು ಪ್ರಸಾದ್ ಯಾದವ್ ವಿರುದ್ಧ ಹಿಗ್ಗಾಮುಗ್ಗಾ ಜಾಡಿಸಿದ್ರು. ಈಗ ತೇಜಸ್ವಿ ಯಾದವ್ ವರ್ಸಸ್ ಓವೈಸಿ ಅನ್ನುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸಿನಿಮಾಗಿಂತ ರೋಚಕತೆಯನ್ನ ಪಡಿತಾ ಇದೆ ಬಿಹಾರ್ನ ಇಲೆಕ್ಷನ್. ತೇಜಸ್ವಿ ಯಾದವ್ಗೆ ಅಸದುದ್ದೀನ್ ಓವೈಸಿ ಅವರೇ ಈಗ ಟಕ್ಕರನ್ನ ಕೊಡ್ತಾ ಇದ್ದಾರೆ. ಕಳೆದ ಬಾರಿ 24 ಕಡೆ ಎಐಎಂಐಎಂ ಪಾರ್ಟಿ 24 ಕಡೆ ಅಖಾಡಕ್ಕಿಳಿದಿತ್ತು. ಈ ಬಾರಿ ಬರೋಬ್ಬರಿ 84 ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಬಿಹಾರದಲ್ಲಿ ಫುಲ್ ಫ್ಲೆಜ್ಡ್ ಆಗಿ ಕೆಲವು ಮುಸ್ಲಿಂ ಕ್ಷೇತ್ರಗಳಿದೆ. ಆ ಕ್ಷೇತ್ರಗಳಲ್ಲಿ ಹಿಡಿತವನ್ನ ಸಾಧಿಸೋದಕ್ಕೆ ಈಗ ಓವೈಸಿ ಮುಂದಾಗಿದ್ದಾರೆ. 84 ಕಡೆ ಎಐಎಂಐಎಂ ಸ್ಪರ್ಧೆ ಮಾಡಿದ್ರೆ ಇಂಡಿಗೆ ಪೆಟ್ಟು ಬೀಳುತ್ತೆ. ಇಂಡಿ ಕೂಟಕ್ಕೆ ಲಾಲು ಪ್ರಸಾದ್ ಯಾದವ್ ವಿರುದ್ಧ ಓವೈಸಿ ಅವರು ಮೊದಲಿನಿಂದನೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿ? ಬಿಹಾರದ ಪಾಟ್ನಾದಲ್ಲಿ ಓರ್ವ ದುಷ್ಟ ಕುತ್ಕೊಂಡಿದ್ದಾನೆ. ಜನರೇ, ನೀವು ಆ ದುಷ್ಟನಿಗಾಗಿ ಇಷ್ಟು ದಿನ ವೋಟ್ ಕೊಟ್ರಿ, ನಿಮಗೆ ಸಿಕ್ಕಿದ್ದೇನು? ಮುಸ್ಲಿಮರು ಕೇವಲ ವೋಟ್ ಹಾಕೋದಕ್ಕೆ ಇರೋದಲ್ಲ, ನೀವು ಬರೀ ವೋಟ್ ಹಾಕಿಸ್ಕೊಳ್ಳೋದಕ್ಕಿರೋದಲ್ಲ, ನಮಗೇನ್ ಮಾಡಿದ್ರಿ ನೀವು? ಇದು ಓವೈಸಿ ಅವರ ಪ್ರಶ್ನೆ. ತೇಜಸ್ವಿ ಯಾದವ್ ಎಐಎಂಐಎಂ ಪಕ್ಷವನ್ನ ನಿರ್ಲಕ್ಷ್ಯ ಮಾಡಿದ್ರು, ಮಾಡ್ತಾ ಇದ್ದಾರೆ. ಆದ್ರೆ ಫಲಿತಾಂಶ ಬಂದಾಗ ಎಐಎಂಐಎಂ ಶಕ್ತಿ ಗೊತ್ತಾಗುತ್ತೆ. ಓವೈಸಿ ಮಾತಿನಿಂದ ಇಂಡಿ ಒಕ್ಕೂಟ ಈಗ ಕಂಗಾಲಾಗಿದೆ. ತೋರಿಸ್ತೀವಿ ನಿಮಗೆ ನಮ್ಮ ತಾಕತ್ತನ್ನ ಅಂತ ಓವೈಸಿ ನೇರ ಸವಾಲ್ ಹಾಕ್ತಾ ಇದ್ದಾರೆ. ಓವೈಸಿ ಅಖಾಡಕ್ಕಿಳಿದ್ರೆ ಮುಸ್ಲಿಂ ಮತಗಳ ವಿಭಜನೆ ಆಗುತ್ತೆ, ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಬೀಳುತ್ತೆ, ಇನ್ಕ್ಲೂಡಿಂಗ್ ತೇಜಸ್ವಿ ಯಾದವ್ ಅವರ ಆರ್ಜೆಡಿ. ಓವೈಸಿ ಅಖಾಡಕ್ಕಿಳಿದ್ರೆ ಮೋದಿ ಅಂಡ್ ಟೀಮ್ ಜಾಲಿ ಜಾಲಿ. ಕಾರಣ ಈ ಇಂಡಿ ಒಕ್ಕೂಟದಲ್ಲಿ ಬಿರುಕು ಮೂಡ್ಕೊಳ್ಳುತ್ತೆ, ಇವ್ರಿಗೆ ಈಸಿ ಆಗ್ಬಿಡುತ್ತೆ. ಬಿಹಾರದಲ್ಲಿ ಮೋದಿ ನಿತೀಶ್ ಪಡೆ ಗೆಲುವು ಅತ್ಯಂತ ಸುಲಭ ಆಗುತ್ತೆ. ಓವೈಸಿ ಈ ಬಿಹಾರ್ ಎಲೆಕ್ಷನ್ ಅನ್ನ ಸೀರಿಯಸ್ ಆಗಿ ತಗೊಂಡು ಇಂಡಿ ಒಕ್ಕೂಟಕ್ಕೆ ಸೆಡ್ಡು ಹೊಡೆದ್ರೆ, ತೇಜಸ್ವಿ ಯಾದವ್ಗೆ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದ್ರೆ ಇಲ್ಲಿ ಇವರಿಗೆ ಕೇಕ್ ವಾಕ್ ಆಗ್ಬಿಡುತ್ತೆ. ನೋಡೋಣ ಓವೈಸಿ ಅವರ ಸ್ಟ್ಯಾಂಡ್ ಇದೇ ರೀತಿ ಮುಂದುವರಿಯುತ್ತಾ ಅಥವಾ ಈ ಇಂಡಿ ಒಕ್ಕೂಟ ಅವರನ್ನ ವಿಶ್ವಾಸಕ್ಕೆ ತಗೊಳ್ಳತ್ತಾ ಅಂತ ಹೇಳಿ.